na 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 माहे ना 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 वो सॉन्ग बहुत पसंद है मेरे। एक काम करो, मेरे चैनल को सब्सक्राइब करो आप। क्या नाम? सर्च करो यूट्यूब में बालू BALU फेस BELA बालू बेलगुंदी सिंगर। हाँ हाँ मैंने कभी तो सर्च किया, वो डायरेक्ट आया फर्स्ट में। हाँ देखो मेरे चैनल है, मैं खुद लिरिक क्रिएटर हूँ, सिंगर कंपोजर सब मैं करता हूँ इस चैनल में। किया सब्सक्राइब? हाँ आओ मेरे चैनल को सब्सक्राइब किया, थैंक यू सो मच। टाइम मिल गया तो मेरे सॉन्ग क्या है सुनो। ನಾನು ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ಆಕ್ಚುಲಿ ನಾನು ಎಡಿಟೆಡ್ ವರ್ಷನ್ ಹಾಕಿದ್ದೀಗ, ಸುಮಾರು ವಿಚಾರ ಕಟ್ ಮಾಡ್ಬೇಕಾಯ್ತು. ಅವರು ಏನಂದ್ರೆ ಅವ್ರೇನು ಕೇಳಿಲ್ಲ, ಫಸ್ಟ್ ನೀನ್ ಹೇಳಿದ್ದು ಮೇರಾ ಚಾನಲ್ ದೇಖೋ, ತು ಮೇರಾ ಚಾನಲ್ ದೇಖೋ, ತು ಮೇರಾ ಚಾನಲ್ ದೇಖೋ. ಪ್ರೇಮ್ ಸರ್, ಇವ್ರು ನನ್ನ ಇಷ್ಟ ದಿನ ಗಾಡಿಯಲ್ಲಿ ಕರ್ಕೊಂಡ್ ಹೋಗ್ತಾರ್ರಿ. ಆ ಹುಡುಗಿ ತರ ನೈಸ್ ಆಗಿ ಮಾತಾಡ್ತಾರಲ್ರಿ, ಆ ತರ ನನ್ ಜೋಡಿ ಯಾವತ್ತೂ ಮಾತಾಡಿಲ್ರಿ. ಅಲ್ಲ, ಮಾತ್ನ್ಯಾಗ ಹೇಳೋದಕ್ಕೂ ಮನಸ್ನ್ಯಾಗ ಇಡೋದಕ್ಕೂ ಬಾಳ ಫರಕ್ ಐತಿ ಮಾಲಾಶ್ರೀ. ನೋಡಮ್ಮ ಮಾಲಾಶ್ರೀ, ನನ್ನ ತಂಗಿ ಇದ್ದಂಗೆ ನೀನು, ನಿನಗೂ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಆ ವಿಡಿಯೋ ತೋರಿಸ್ತೆ ಅಷ್ಟಮ್ಮ. ಇನ್ ಯಾವ ದುರುದ್ದೇಶನೂ ನಿನ್ ನಂದಿರ್ಲಿಲ್ಲ. ಕತ್ರೆಗುಪ್ಪೆ ವಾಪಸ್ಗೆ ಇನ್ನೊಮ್ಮೆ ಒಳಗೆ ಕಳ್ಸೋದೇ ಇಲ್ಲ. ಅದಕ್ಕೆ ಇನ್ನೊಂದ್ಸಲ ನಮಸ್ಕಾರ ಮಾಡ್ಬಿಡ್ತೀನಿ ಇಲ್ಲಿಂದ. ನಾನು ಕೆಟ್ಟ ಉದ್ದೇಶ ಇಟ್ಕೊಂಡು ಹಾಕಿದಿಲ್ಲಮ್ಮ, ಚೆನ್ನಾಗಿರ್ಲಿ ಜೀವನ. ನೀನ್ ಹೇಳ್ಬೇಕು, ನೀನು ಆ ಕ್ಯಾಮ್ರಾ ಎಲ್ಲ ಆಫ್ ಮಾಡೋದು ಅಂತ ನೋಡ್ತಿದ್ದಲ್ಲ, ಅದೆಲ್ಲ ಕಾಣ್ತಿದೆ. ರುಕೋ ಜರ ರುಕೋ ಅಂದ ಅಂದ್ಬಿಟ್ಟು ಹಿಂಗಂದ ಸಿಗ್ಲಿಲ್ಲ ಕ್ಯಾಮ್ರಾ ಬಟನ್. ರುಕೋ ಜರ ಸಬರ್ ಕರೋ. ಕ್ಯಾಮ್ರಾ ಬಟನ್ ಆಫ್ ಮಾಡಕ್ ಸಿಗ್ಲಿಲ್ಲ ಬಾಲಿಗೆ. ಆಮೇಲೆ ಅಕ್ಕ ಬೇರೆ ಪ್ಯಾಸೆಂಜರ್ನೆಲ್ಲ ಕರ್ಕೊಂಡು ಹೋಯ್ತಿದ್ದ. ಇಷ್ಟು ಲವಲವಿಕೆ ಆಗಿರೋದನ್ನ ಯಾವ ಪ್ಯಾಸೆಂಜರ್ ಹತ್ರನೂ ನೋಡ್ಲಿಲ್ಲ, ಈ ಹುಡುಗಿ ಹತ್ರ ಮಾತ್ರ ನನಗೂ ಅದು ಇನ್ನೊಂದೇನ್ ಬೇಜಾರಾಯ್ತಾನಂದ್ರನ್ನ, ಆಕೆ ಹಿಂದೆ ನಿಲ್ಕೊಂಡ್ ನೋಡ್ತಾಳೆ. ಯಾಕಂದ್ರೆ ಕ್ಯಾಮ್ರಾ ಆಫ್ ಆದಾಗ ಸುಮಾರು ಮಾತುಗಳಾಗಿತ್ತಲ್ಲ. ಆ ಹುಡುಗಿ ಯಾವ ಊರಂತೆ? ಮುಂಬೈ ಅಣ್ಣ. ಎಲ್ಲಂತೆ ಮುಂಬೈಲಿ? ಕೇಳಿಲ್ವಾ? ನಿನಗೆ ಯಾಕೆ? ಅಲ್ಲ ನಿನಗೆ ಯಾಕೆ? ಇನ್ನೂ ಚೆನ್ನಾಗಿ ಏನೇನೇ ಇತ್ತು ಅದನ್ನೆಲ್ಲ ಹಾಕೋದು ಬಿಟ್ಟು ಆ ಬಾಬಿ ಅಣ್ಣ ಇದನ್ನೆಲ್ಲ ಕಟ್ ಮಾಡಿ. ಇಲ್ಲ ಪೂರ್ಣ, ಅವಳಿಗೆ ನೀನ್ ಸಮಾಧಾನ ಮಾಡಿದ್ಯಾ? ಭುಜದ ಮೇಲೆ ಮಲಗಿಸ್ಕೊಂಡೆ ಸಮಾಧಾನ ಮಾಡ್ಬೇಕು ನೀನ್ ಪಾಪ. ಭುಜದ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡಿದ್ನಲ್ಲ ಹೇಳ್ತಾರ, ಅದೇ ಕಟ್ಟಾಗಿರೋದು. ಅದೇ ಕಟ್ಟಾಗಿರೋದ. ನಾನು ಆ ಭುಜದ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡಿದ್ದನ್ನ ಹಾಕ್ಬಾರ್ದು ಅಂತ ಕಟ್ ಮಾಡಿಸಿದ್ದೆ. ಅದನ್ನು ಹೇಳ್ಬಾರ್ದಾಗಿತ್ತು, ಸಾರಿಮ್ಮ. ದುರುದ್ದೇಶದಿಂದ ನಾನು ಮಾಡಿದ್ದಲ್ಲಮ್ಮ. ಅನ್ನ ಅಂತೇಳಿ ನಿಮ್ ಕಡೆ ಒಂದ್ ರಿಕ್ವೆಸ್ಟ್. ಏನಮ್ಮ? ಕತ್ರಿಗುಪ್ಪೆ ಆಫೀಸ್ಗೆ ಯಾರು ಬರ್ತಾರಲ್ಲ ಹೇಳಮ್ಮ. ಹುಡುಗರು, ಅವ್ರಿಗೆಲ್ಲರಿಗೂ ಹೆಂತಿನ್ ಬಿಟ್ಟು ಹೊರಗಿನವ್ರಿಗೆಲ್ಲ ಅಕ್ಕ ತಂಗಿ ಅಂತ ಅನ್ನೋದು ಕಲಿಸ್ಕೊಡಿ ಫಸ್ಟ್. ಅವಾಗ ಆಫೀಸ್ಗೆ ಯಾರು ಬರ್ತಾರೆ? ಫಸ್ಟ್ ಅದನ್ನ ಅವ್ರು ಹೇಳ್ತಾರ ಕೇಳಿ. ನೀವ್ ಹೇಳ್ತೀರಿ? ಯಾವುದೇ ಕಾರಣಕ್ಕೂ ಹೇಳಲ್ಲ. ನಾವು ಅಕ್ಕ ಪಕ್ಕದವ್ರನ್ನ ಅಕ್ಕ ತಂಗಿ ಅಂತ ಬೆಳೆಯೋದೇ ಇಲ್ಲ. ನಿಜವಾಗ್ಲೂ ಒಂದು ದಿನ ನಾನು ಕ್ಯಾಬ್ ಓಡಿಸಿ ಆ ಜೀವನದ ಒಳಗೆ ಇಳ್ದವ. ಬಟ್ ಪ್ರತಿದಿನ ಅದ ಕೆಲಸ ಮಾಡುವಂತ ಡ್ರೈವರ್ಗಳಿಗೆ ನನ್ನ ಕಡೆಯಿಂದ ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಮಾಡಕ್ ಇಷ್ಟಪಡ್ತೀನಿ. ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಡ್ರೈವಿಂಗ್ ಮಾಡೋದು ಅಂದ್ರೂ ಅಷ್ಟು ಸುಲಭ ಅಲ್ಲ. ಯಾಕಂದ್ರ ಸಾವನ್ನ ಕಣ್ಣು ಮುಂದಿಟ್ಕೊಂಡು ಸಂಸಾರನ ಬೆನ್ನ ಹಿಂದೆ ಇಟ್ಕೊಂಡು ನಡೆಯುವಂತ ಡ್ರೈವರ್ಗಳು ಅವರು. ಅವ್ರಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡಿದ್ರು ಕಮ್ಮಿನೇ. ಪ್ರತಿಯೊಂದು ಕ್ಯಾಬ್ ಡ್ರೈವರ್ಗಳು ಅಥವಾ ಡ್ರೈವರ್ಗಳು ಅವ್ರ ಹೆಂಡತಿಗೆ ಹೇಳುವಂತ ಸಾಲುಗಳನ್ನ ನಾನಿವತ್ತು ಅವರಿಗೋಸ್ಕರ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತೀನಿ. ಹೊಡಿತನ ನಾ ಕ್ಯಾಬ ಮಾಡತನ ಪುಲ್ಲ ಲಾಭ, ಎಲ್ಲರೂ ತಿಳಿದಂಗ ನಾ ಇಲ್ಲ ಸುಲಭ. ಹಗಲ ರಾತ್ರಿ ದುಡದ ಗಾಡಿ ಚಂದಂಗ ಹೊಡೆದ, ನಡೆದನ ಸಂಸಾರ ಎತ್ತಿ ಹಿಡದ. ನೀನ ನನ್ನ ಮುದ್ದಿನ ಹೆಂಡತಿ, ನಾ ದುಡದ ಹಾಕತನ ನೀ ಮಾಡಬೇಡ ಚಿಂತಿ. ಫೋನಿನ್ಯಾಗ ಹೇಳ ಏನ ಬೇಕ ಸಂತಿ, ಮನಿ ಒಳಗ ನೀನ ನಗುತ್ತಾಗಿದ್ದರ ಸಾಕ. ನಿನ್ನ ನಗುವ ಹೊರತ ನಂಗ ಮತ್ತೇನ ಬೇಕ. ನೀ ನನ್ನ ಮಹಾರಾಣಿ, ನಿನ್ನ ರಾಣಿ ಹಂಗ ಇಡತೇನಿ. ಡ್ರೈವರ್ ನಾನ, ನನ್ನ ಡೈಮಂಡ ನೀನ. ನೀನಂದರ ನನ್ನ ಪ್ರಾಣ, ಚಿನ್ನ ನೀ ಅಂದರ ನನ್ನ ಪ್ರಾಣ. ಥ್ಯಾಂಕ್ ಯು. ವೆರಿ ನೈಸ್.
ಅವಳವ್ರೆ ಎಷ್ಟು ಸಂಪಾದನೆ ಮಾಡಿದ್ರಿ ನೀವು? 1285 ರೂಪಾಯಿ ಗಳಿಸಿನ್ರಿ ನಾ ಅವತ್ತು ಒಂದಿನ. ಓಕೆ, ಬಾಳು ಅವರು 1285 ರೂಪಾಯಿ ಮಾಲಾಶ್ರೀ ಅವ್ರಿಗೋಸ್ಕರ ಸಂಪಾದನೆ ಮಾಡಿದ್ದಾರೆ. ಮಾಲಾಶ್ರೀ ಅವ್ರಿಗೋಸ್ಕರ ಗಿಫ್ಟ್ ಏನಾದ್ರು ತಂದಿದ್ದೀರಾ? ಬರ್ಲಿ ಆಮೇಲೆ ಮಾತಾಡೋಣ, ಗಿಫ್ಟ್ ಬರ್ಲಿ. ಅವ್ರ ಬಾಡಿಗೆ ಕಾರ್ ಕೊಟ್ರೆ ಮಿರರೇ ಕಿತ್ಕೊಂಡ್ ಬಂದಿದ್ಯಾ? ಫಸ್ಟ್ ಅಂದ್ರೆ ನನ್ ಮಾಡೋ ಕೆಲಸ ಬಿಟ್ಟು ಇವಾಗ ಪ್ರೆಸೆಂಟ್ ನಾ ಬೇರೆ ಕೆಲಸ ಮಾಡಿದ್ದು ಈ ಡ್ರೈವಿಂಗ್ ಕೆಲಸ. ಅದ್ರಾಗ ನಾ ಗಳಿಸಿದ್ದು 1285 ರೂಪಾಯಿ. ಅದಕ್ಕೋಸ್ಕರ ಅದು ನನಗೆ ಯಾವತ್ತು ನೆನಪಿಗಿರ್ಲಿ ಅಂತೇಳಿ ಅದನ್ನ ಅಮೌಂಟ್ ನ ಮತ್ತು ಅದು ನಾನು ದುಡ್ದಿರೋದೊಂದು ಸ್ಕ್ರೀನ್ ಶಾಟ್ ಐತ್ರಿ, ಒನ್ ಡೇದ್ ಎಷ್ಟು ಅರ್ನಿಂಗ್ ಮಾಡಿದೀವಿ ಅಂತೇಳಿ. ಅದನ್ನ ಎಲ್ಲ ಕೂಡಿ ಒಂದು ಫ್ರೇಮ್ ಮಾಡಿ ಮನೇಲಿ ಇಡೋಣ ಅಂತೇಳಿ ಆ ದುಡ್ಡನ್ನ ಖರ್ಚು ಮಾಡಿಲ್ಲ. ಇದನ್ನ ಯಾಕೆ ತಗೊಂಬಂದಿವಪ್ಪ ಅಂತಂದ್ರ ಯಾರ ಸುಳ್ಳು ಹೇಳಿದ್ರು ಕೂಡ ಈ ಕನ್ನಡಿ ಅಂತೂ ಸುಳ್ಳು ಹೇಳಂಗಿಲ್ಲ. ಇಷ್ಟು ನಿಚ್ಚಳವಾಗಿರುವಂತ ವ್ಯಕ್ತಿಗಳು ನಮ್ಮಲ್ಲಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ನಿನಗ ಇದ ಕನ್ನಡಿ ತರ ಇರ್ತೀನಿ ಜೀವನ ಪೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾ ಕನ್ನಡಿ ತಂದಿನಿ. ಓ ಅಂತಂದ, ಈ ಕಡೆ ಒಬ್ರು ನೋಡ್ಕೋಬಹುದು, ಆ ಕಡೆ ಒಬ್ರು ನೋಡ್ಕೋಬಹುದು ಅಂದ್ಕೊಂಡೆ. ವೆರಿ ನೈಸ್ ಬಾಳು ಅವರೇ. ಓಕೆ, ನಮ್ಮ ಬೀಗ್ರನ್ನ ಕೇಳೋಣ. ಪ್ರೇಮ್ ಅವರೇ, ದಿನ ಬೆಳಿಗ್ಗೆ ಆದ್ರೆ ರಾತ್ರಿ ಆದ್ರೆ ಡ್ರೈವಿಂಗ್ ಕೆಲಸ ಅಂದ್ರೆ ತುಂಬಾ ಸಾಮಾನ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅವ್ರ ಇಲ್ದೆ ನಮ್ ದಿನ ಪ್ರೋಗ್ರಾಮ್ ಆಗೋದೇ ಇಲ್ಲ ರೀ. ಹಾಗೇನೆ ನೀವು ಅವ್ರನ್ನ ಎಷ್ಟು ನಂಬಿ ಕೂರ್ಬೋದು ಅವ್ರ ವಾಹನದಲ್ಲಿ ಅಂದ್ರೆ, ಹೆಣ್ಮಕ್ಳನ್ನ ಅಷ್ಟು ಸೇಫ್ ಆಗಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ. ನಿಮಗೆ ಯಾರಾದ್ರೂ ಗರ್ಭಿಣಿ ಹೆಂಗಸರು ಬಂತು ಅಂದ್ರೆ ಅವ್ರನ್ನ ಅಷ್ಟೇ ಸೇಫ್ ಆಗಿ ಉಚಿತವಾಗಿ ಕರ್ಕೊಂಡೋಗಿ ಬಿಡ್ತಾರೆ. ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಪರ್ಸನಲ್ ಡ್ರೈವರ್ಗಳಾಗಿರ್ಬೋದು, ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕ ವಂದನೆಗಳು. ನಿಮ್ಮ ಜೀವನ, ನಿಮ್ಮ ಸವಾರಿ ಸುಗಮವಾಗಿರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಳವಿಕಾ ಮೇಡಮ್. ಡ್ರೈವರ್ ಬಗ್ಗೆ ನೀವು ಅವರು ಎಷ್ಟು ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಸಾರಥಿ, ನಮಗೆ ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ ಕೃಷ್ಣನೇ ಸಾರಥಿ ಅಲ್ವಾ? ಹಾಗಾಗಿ ಸಾರಥಿಯನ್ನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಸಾಗಿಸ್ಕೊಂಡು ಹೋಗೋನಾಗಿರೋ ಕಾರಣಕ್ಕೆ ಬಹಳ ದೊಡ್ಡ ಪಾತ್ರ ಇರುತ್ತೆ ಎಲ್ಲರ ಬದುಕಲ್ಲೂ. ಅತ್ಯಂತ ಹತ್ತಿರದ ವ್ಯಕ್ತಿ ಆಗಿರ್ತಾರೆ ಮತ್ತು ವಿಶ್ವಾಸ ನಮಗೆ ಅವ್ರ ಬಗ್ಗೆ ಇರಬೇಕಾಗತ್ತೆ. ಈಗ ಬಾಳು ಕಾರ್ ಓಡಿಸ್ತಾ ಇದ್ದಾಗ ಹಿಂದೆ ಕೂತಿರೋರ್ಗೆ ಏನ್ ಬೇಕಾದ್ರೂ ಸಮಸ್ಯೆ ಇದ್ದಿರಬಹುದು, ಅವ್ರು ಆ ಫೋನಲ್ಲಿ ಏನ್ ಬೇಕಾದ್ರೂ ಮಾತಾಡಿರ್ಬಹುದು. ಆ ವಿಶ್ವಾಸ ಗಳಿಸ್ಬೇಕಲ್ಲ ಓಡಿಸೋರು. ಇವತ್ತಿನ ಕಾಲಕ್ಕೆ ತಕ್ಕಂಗೆ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ಸ್ ಅಂತ ನಾವು ಹೇಳ್ತೀವಿ. ಎಷ್ಟು ಜನ ಹೆಣ್ಮಕ್ಳು ನಂಬಿ ಕೂತ್ಕೋತಾರಲ್ವಾ? ಎಲ್ಲೆಲ್ಲಿಂದ ಅವ್ನು ಹೇಳಿದ್ನಲ್ಲ, ಯಾವ್ದೋ ಅಸ್ಸಾಮದ ಹುಡುಗಿ ಮುಂಬೈಯಿಂದ ಬಂದಿತ್ತು, ಯಾವ್ದೋ ಒಂದು ನಂಬಿಕೆ ತಾನೆ. ಆ ನಂಬಿಕೆನ ಉಳಿಸ್ಕೋಬೇಕಲ್ಲ ನಾವು ಕನ್ನಡಿಗರಾಗಿ, ನಾವು ಕ್ಯಾಬ್ ಡ್ರೈವರ್ ಆಗಿ. ಅದು ಬಹಳ ಖುಷಿ ಅನ್ನಿಸ್ತು ನೀನ್ ಆ ಕೆಲಸ ಮಾಡಿದ್ದು. ನಿನಗೆ ಬಹಳ ಒಳ್ಳೆ ಅನುಭವ, ಖುಷಿ ಆಯ್ತು ಬಾಳು. ರಾಜೇಶ್ ಸರ್, ಕಂಗ್ರಾಚುಲೇಷನ್ಸ್ ಬಾಳು. ಥ್ಯಾಂಕ್ ಯು ಸರ್. ಇನ್ನೊಬ್ಬರ ಜೀವನನ ದಿನಚರಿನ ಬದುಕಿದಕ್ಕೆ ನನ್ಗನ್ಸಿದ್ದು, ನೀವು ಕಾರ್ ಓಡಿಸ್ತಾ ಇದ್ದಾಗ ಅಥವಾ ಈ ಒಂದು ಟಾಸ್ಕ್ ಮಾಡ್ತಾ ಇದ್ದಾಗ ಡಿವಿಜಿ ಅವರ ಕಗ್ಗ ಜ್ಞಾಪಕ ಬಂತು, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಅಂತ. ಕರೆಕ್ಟ್ ಆಗಿದೆ ಜೀವನ. ನಾವು ಓಡಿಸ್ತಾ ಇರ್ತೀವಿ ನೋಡಿ, ನಮ್ ಲೈಫಲ್ಲಿ ಯಾರ್ಯಾರೋ ಹತ್ಕೋತಾರೆ. ನಾವು ಧರ್ಮ ಕೇಳಲ್ಲ, ಜಾತಿ ಕೇಳಲ್ಲ. ಅವರು ಕೆಲವ್ರು ಬೈತಾರೆ, ಕೆಲವ್ರು ಏನೋ ಟೆನ್ಷನ್ ಇರ್ತಾರೆ. ಎಲ್ಲರೂ ಅವ್ರವ್ರ ಪಾರಿಗೆ ಅವ್ರವ್ರ ಜಾಗದಲ್ಲಿ ಅವ್ರವ್ರ ಸ್ಟೇಷನ್ ಬಂದಾಗ ಇಳಿದು ಹೋಗ್ತಾ ಇರ್ತಾರೆ. ಬಟ್ ನಾವು ಮಾತ್ರ ಗಾಡಿ ಓಡಿಸ್ತಾನೆ ಇರಬೇಕು. ಆ ಥರದ್ದು ಅದ್ಭುತವಾದ ತತ್ವ ಇತ್ತು ಅಂತ ಅನಿಸ್ತು ನನಗೆ ಇಡೀ ಗಾಡಿನಲ್ಲಿ. ಬಹಳ ಒಳ್ಳೆ ಟಾಸ್ಕ್ ನ ಆರಿಸ್ಕೊಂಡಿದ್ದೀರಿ ಅಂಡ್ ಬಹಳ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ಅದು ಅಷ್ಟೇ ಮಾಲಾಶ್ರೀ ಖುಷಿ ಆಯ್ತು ಅಂತ ಅನ್ಸುತ್ತೆ. ಇಬ್ರು ಚೆನ್ನಾಗಿರಿ. ಥ್ಯಾಂಕ್ ಯು ಸರ್.